ಕನ್ನಡ ಮಾತೆಯ ಕೀರ್ತಿ ಕಿರೀಟಕ್ಕೆ ಗರಿ ಏರಿದ ಹೆಮ್ಮೆಯ ಕ್ಷಣ. ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಮನ್ನಣೆ ದೊರೆತ ಗಳಿಗೆ. ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬೂಕರ್ ಪುರಸ್ಕಾರ ಕನ್ನಡದ ಕತೆಗಾರ್ತಿ, ಸಾಹಿತಿ ಬಾನು ಮುಷ್ತಾಕ್ ಅವರಿಗೆ ಸಂದಿದೆ. ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕತೆಗಳು, ಸಣ್ಣ ಕತೆಗಳ ಸಂಕಲನದ ಇಂಗ್ಲಿಷ್ ಅನುವಾದ ಹಾರ್ಟ್ ಲ್ಯಾಂಬ್ಗೆ ಬೂಕರ್ ಪ್ರಶಸ್ತಿ ದೊರೆತಿದೆ. ಇದು ಕನ್ನಡಕ್ಕೆ, ಕನ್ನಡದ ಕತೆಗಾರ್ತಿಗೆ, ಕನ್ನಡದ ಕತೆಗಳಿಗೆ ದೊರೆತಿರುವ ಮೊದಲ ಬೂಕರ್ ಪ್ರಶಸ್ತಿ. ಕನ್ನಡ, ಕರ್ನಾಟಕದ ಹೆಮ್ಮೆಯ ಮಗಳು, ಹಾಸನದ ತವರಿನ ತಾರೆ ಬಾನು ಮುಷ್ತಾಕ್ ಅವರಿಗೂ ಕನ್ನಡಿಗರಿಗೂ ಇದು ಸಂಭ್ರಮದ ಕ್ಷಣ. ಪತ್ರಕರ್ತೆ ದೀಪಾ ಭಸ್ತಿ ಅವರು ಬಾನು ಮುಷ್ತಾಕ್ ಅವರ ಸಣ್ಣ ಕತೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿದ್ರು. ಈ ಕೃತಿಯನ್ನು ಪೆಂಗ್ವಿನ್ ಪ್ರಕಾಶನ ಪ್ರಕಟಿಸಿತ್ತು. ಮೇ 21ರಂದು ಲಂಡನ್ನಲ್ಲಿ ನಡೆದ ಸಮಾರಂಭದಲ್ಲಿ ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ ಕುರಿತ ಅಧಿಕೃತ ಘೋಷಣೆ ಹೊರಬಿದ್ದಿದ್ದು, ವಿಜೇತರಿಗೆ 50,000 ಪೌಂಡ್ ಬಹುಮಾನ, ಅಂದರೆ 57.48 ಲಕ್ಷ ರೂಪಾಯಿಗಳು ಸಿಗಲಿವೆ. ಇದನ್ನು ಲೇಖಕರು ಹಾಗೂ ಅನುವಾದಕರ ನಡುವೆ ಹಂಚಲಾಗುತ್ತೆ. ಬಾನು ಮುಷ್ತಾಕ್ ಅವರು ತಮ್ಮ ಕತೆಗಳ ಅನುವಾದಕ್ಕೆ ದೀಪಾ ಭಸ್ತಿ ಅವರೊಂದಿಗೆ ಈ ಸಂದರ್ಭದಲ್ಲಿ ಅಲ್ಲಿದ್ದು ಪ್ರಶಸ್ತಿಯನ್ನು ಸ್ವೀಕರಿಸಿದರು. 1990 ಮತ್ತು 2023ರ ನಡುವೆ ಪ್ರಕಟಗೊಂಡ 12 ಕತೆಗಳನ್ನೊಳಗೊಂಡ ಈ ಸಂಕಲನವನ್ನು ದೀಪಾ ಭಸ್ತಿ ಅವರು ಕನ್ನಡದಿಂದ ಇಂಗ್ಲಿಷ್ಗೆ ಅನುವಾದಿಸಿದ್ರು. ಮುಸ್ಲಿಂ ಸಮುದಾಯದ ಹೆಣ್ಣು ಮಕ್ಕಳ ದೈನಂದಿನ ಬದುಕನ್ನು ಆಧರಿಸಿದ ಈ ಕತೆಗಳು ಇದೀಗ ಅಂತಾರಾಷ್ಟ್ರೀಯ ಮನ್ನಣೆ ಪಡೆದಿವೆ. ಯಾರಿಗೆ ಕೊಡ್ತಾರೆ ಬೂಕರ್? ಬೂಕರ್ ಪ್ರಶಸ್ತಿಯಲ್ಲಿ 2 ವಿಧಗಳಿವೆ. ಒಂದು ಬೂಕರ್ ಪ್ರಶಸ್ತಿ, ಇನ್ನೊಂದು ಇಂಟರ್ ನ್ಯಾಷನಲ್ ಬೂಕರ್ ಪ್ರಶಸ್ತಿ. ಬೂಕರ್ ಪ್ರಶಸ್ತಿ 1969ರಲ್ಲಿ ಮ್ಯಾನ್ ಬೂಕರ್ ಪ್ರೈಸ್ ಎಂಬ ಹೆಸರಿನಿಂದ ಆರಂಭವಾಯಿತು. ಇಂಗ್ಲಿಷ್ನಲ್ಲೇ ರಚನೆಯಾದ ಹಾಗೂ ಬ್ರಿಟನ್ನಲ್ಲಿ ಪ್ರಕಟವಾದ ಕೃತಿಗೆ ಈ ಬಹುಮಾನ ನೀಡಲಾಗುತ್ತೆ. ಅದನ್ನೇ ಬೂಕರ್ ಅವಾರ್ಡ್ ಎನ್ನಲಾಗುತ್ತೆ. ಎರಡನೆಯದು ಮ್ಯಾನ್ ಬೂಕರ್ ಇಂಟರ್ ನ್ಯಾಷನಲ್ ಪ್ರೈಸ್. ಇದನ್ನು 2005ರಲ್ಲಿ ಆರಂಭಿಸಲಾಯಿತು. ಇದು ಬೇರೆ ಬೇರೆ ಯಾವುದೇ ಭಾಷೆಯಿಂದ ಇಂಗ್ಲಿಷ್ಗೆ ಅನುವಾದವಾಗಿರುವ, ಬ್ರಿಟನ್ನಲ್ಲಿ ಪ್ರಕಟವಾಗಿರುವ ಕೃತಿಗೆ ಕೊಡಲಾಗುತ್ತೆ. ಮೂಲ ಲೇಖಕರು ಹಾಗೂ ಅನುವಾದಕರಿಗೆ ಬಹುಮಾನದ ಹಣವನ್ನು ಹಂಚಲಾಗುತ್ತೆ. ಬಾನು ಮುಷ್ತಾಕ್ ಹಾಗೂ ದೀಪಾ ಭಸ್ತಿ ಅವರಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಸಂದಿದೆ. ಕನ್ನಡದ ಕೃತಿಗೆ ಹಾಗೂ ಸಣ್ಣ ಕತೆಗಳ ಸಂಕಲನಕ್ಕೆ ಇದೇ ಮೊದಲ ಬಾರಿಗೆ ಈ ಪುರಸ್ಕಾರ ದೊರೆಯುತ್ತಿದೆ. ಭಾರತೀಯರಿಗೆ ಈ ಮೊದಲು ಬೂಕರ್ ಬಂದಿತ್ತಾ? ಭಾರತೀಯ ಲೇಖಕರಿಗೆ ಈ ಮೊದಲು 5 ಬಾರಿ ಬೂಕರ್ ಪುರಸ್ಕಾರ ಸಂದಿದೆ. ವಿ.ಎಸ್. ನೈಪಾಲ್ 1971ರಲ್ಲಿ ಇನ್ ಅ ಫ್ರೀ ಸ್ಟೇಟ್ ಕೃತಿಗೆ, ಸಲ್ಮಾನ್ ರಶ್ದಿ 1981ರಲ್ಲಿ ಮಿಡ್ ನೈಟ್ಸ್ ಚಿಲ್ಡ್ರನ್ಗೆ, ಅರುಂಧತಿ ರಾಯ್ 1997ರಲ್ಲಿ ದಿ ಗಾಡ್ ಆಫ್ ಸ್ಮಾಲ್ ಥಿಂಗ್ಸ್ಗೆ, ಕಿರಣ್ ದೇಸಾಯಿ 2006ರಲ್ಲಿ ದಿ ಇನ್ಹೆರಿಟೆನ್ಸ್ ಆಫ್ ಲಾಸ್ಗೆ, ಅರವಿಂದ್ ಅಡಿಗ 2008ರಲ್ಲಿ ದಿ ವೈಟ್ ಟೈಗರ್ ಕೃತಿಗೆ ಈ ಪ್ರಶಸ್ತಿ ಲಭಿಸಿದೆ. ಆದರೆ ಇವೆಲ್ಲವೂ ಮೂಲ ಇಂಗ್ಲಿಷ್ನಲ್ಲಿ ಬರೆದ ಕೃತಿಗಳು. ಇನ್ನು ಎರಡನೇದಾದ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2022ರಲ್ಲಿ ಗೀತಾಂಜಲಿ ಶ್ರೀ ಅವರ ಹಿಂದಿ ಕಾದಂಬರಿಯ ಅನುವಾದ ಟೂಂಬ್ ಆಫ್ ಸ್ಯಾಂಡ್ಗೆ ದೊರೆಯಿತು. ಗೀತಾಂಜಲಿ ಶ್ರೀ ಮತ್ತು ಅನುವಾದಕಿ ಡೈಸಿ ರಾಕ್ವೆಲ್ ಇದನ್ನು ಪಡೆದರು. 2023ರಲ್ಲಿ ಪೆರುಮಾಳ್ ಮುರುಗನ್ ಅವರ ತಮಿಳು ಕಾದಂಬರಿ ಪೈರ್ನ ಅನುವಾದ ಪ್ರಶಸ್ತಿಯ ಲಾಂಗ್ ಲಿಸ್ಟ್ನಲ್ಲಿದ್ರೂ ಬಹುಮಾನ ದೊರೆತಿರಲಿಲ್ಲ. ಈ ಸಲ ಶಾರ್ಟ್ ಲಿಸ್ಟ್ನಲ್ಲಿ ಯಾರ್ಯಾರಿದ್ರು? ಬಾನು ಅವರ ಹಾರ್ಟ್ ಲ್ಯಾಂಪ್ ಅಲ್ಲದೆ ಇನ್ನು 5 ಕೃತಿಗಳು ಶಾರ್ಟ್ ಲಿಸ್ಟ್ನಲ್ಲಿದ್ವು. ಸೋಲ್ವೇಜ್ ಬಲ್ಲೆ ಅವರ ಆನ್ ದಿ ಕ್ಯಾಲ್ಕುಲೇಷನ್ ಆಫ್ ವಾಲ್ಯೂಮ್, ಇದನ್ನು ಡ್ಯಾನಿಷ್ನಿಂದ ಬಾರ್ಬರಾಜೆ ಹ್ಯಾವಿಲ್ಯಾಂಡ್ ಅನುವಾದಿಸಿದ್ದಾರೆ. ವಿನ್ಸೆಂಟ್ ಡೆಲಕ್ರೋಯಿಕ್ಸ್ ಅವರ ಸ್ಮಾಲ್ ಬೋಟ್, ಇದನ್ನು ಫ್ರೆಂಚ್ನಿಂದ ಹೆಲೆನ್ ಸ್ಟೀವನ್ಸನ್ ಅನುವಾದಿಸಿದ್ದಾರೆ. ಹಿರೋಮಿ ಕವಾಕಾಮಿ ಅವರ ಅಂಡರ್ ದಿ ಐ ಆಫ್ ದಿ ಬಿಗ್ ಬರ್ಡ್, ಇದನ್ನು ಜಪಾನೀಸ್ನಿಂದ ಆಸಾ ಯೊನೆಡಾ ಅನುವಾದಿಸಿದ್ದಾರೆ. ವಿನೆಂಜೋ ಲ್ಯಾಟ್ರೋನಿಕೋ ಅವರ ಪರ್ಫೆಕ್ಷನ್, ಇದನ್ನು ಇಟಾಲಿಯನ್ನಿಂದ ಸೋಫಿ ಹ್ಯೂಸ್ ಅನುವಾದಿಸಿದ್ದಾರೆ. ಮತ್ತು ಅನ್ನೆ ಸರ್ರೆ ಅವರ ಎ ಲೆಪರ್ಡ್ ಸ್ಕಿನ್ ಹ್ಯಾಟ್, ಇದನ್ನು ಫ್ರೆಂಚ್ನಿಂದ ಮಾರ್ಕ್ ಹಚಿನ್ಸನ್ ಅನುವಾದಿಸಿದ್ದಾರೆ. ಭಾರತದ ಲೇಖಕಿ, ಮಹಿಳೆ ಹಾಗೂ ಮುಸ್ಲಿಂ ಹಿನ್ನೆಲೆಯ ಬರಹಗಾರ್ತಿ, ಈ ಎಲ್ಲಾ ಅಂಶಗಳಿಂದ ಹಾರ್ಟ್ ಲ್ಯಾಂಪ್ ತೀರ್ಪುಗಾರರ ಫೇವರೇಟ್ ಆಗಿತ್ತು. ಬಾನು ಮುಷ್ತಾಕ್ ಯಾರು? ಕನ್ನಡದ ಸಾಹಿತ್ಯಾಸಕ್ತರಿಗೆ ಬಾನು ಮುಷ್ತಾಕ್ ಹೆಸರು ಚಿರಪರಿಚಿತ. ಇವರ ಕೃತಿಗಳು ಸಿನಿಮಾ ಕೂಡ ಆಗಿವೆ. ಮೂಲತಃ ಹಾಸನದವರೇ ಆದ ಬಾನು ಮುಷ್ತಾಕ್ ಬೆಳೆದಿದ್ದು ಹಾಸನದಲ್ಲಿ. 1954 ಏಪ್ರಿಲ್ 3ರಂದು ಹಾಸನ ಜಿಲ್ಲೆಯ ವಲ್ಲಭಬಾಯಿಯಲ್ಲಿ ಜನಿಸಿದ್ರು. ಅರಸೀಕೆರೆಯಲ್ಲಿ ಶಾಲೆಗೆ ಸೇರಿದ ಬಾನು ಮುಷ್ತಾಕ್ಗೆ ಉರ್ದು ತಲೆಗೆ ಹೋಗಲಿಲ್ಲ. ಹೀಗಾಗಿ ಅವರ ಪೋಷಕರು ಕನ್ನಡವನ್ನಾದರೂ ಕಲಿಯಲಿ ಅಂತ ಆಕೆಯನ್ನು ಶಿವಮೊಗ್ಗದ ಕ್ರಿಶ್ಚಿಯನ್ ಕಾನ್ವೆಂಟ್ ಶಾಲೆಗೆ ಸೇರಿಸಿದ್ರು. 8ನೇ ವಯಸ್ಸಿನಲ್ಲಿ ಕನ್ನಡ ಭಾಷೆಯ ಮಿಷನರಿ ಶಾಲೆ
ಶಾಲೆಗೆ ಸೇರಿದ ಅವರು 6 ತಿಂಗಳಲ್ಲಿ ಕನ್ನಡ ಓದಲು ಮತ್ತು ಬರೆಯಲು ಪಟ್ಟು ಹಿಡಿದು ಕಲಿತರು. ಆನಂತರ BSc LLB ವರೆಗೂ ತಮ್ಮ ವ್ಯಾಸಂಗ ಪೂರ್ಣಗೊಳಿಸಿದ್ರು. ವಕೀಲೆ ಆಗಿದ್ದ ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಬಂದಿದ್ದು ಅಚ್ಚರಿಯ ಕತೆ. ಪ್ರಗತಿಪರ ಚಳುವಳಿಗಳಿಂದ ಪ್ರೇರಿತರಾಗಿ ಇವರು ಬರವಣಿಗೆಯಲ್ಲಿ ತೊಡಗಿಸಿಕೊಂಡ್ರು. ಒಬ್ಬರು ಮುಸ್ಲಿಂ ಯುವತಿ ಸಿನಿಮಾ ನೋಡಿದ್ದಕ್ಕೆ ಆಕೆಯ ವಿರುದ್ಧ ಫತ್ವಾ ಹೊರಡಿಸಲಾಗಿತ್ತು. ಇದನ್ನು ಖಂಡಿಸಿದ್ದು ಮಾತ್ರವಲ್ಲದೆ ಲಂಕೇಶ್ ಪತ್ರಿಕೆಗೆ ಬರೆಯುವ ಮೂಲಕ ಪತ್ರಕರ್ತೆಯಾಗಿಯೂ ಮಾಧ್ಯಮ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಬಾಲ್ಯದಲ್ಲೇ ಬರವಣಿಗೆಯನ್ನು ರೂಢಿಸಿಕೊಂಡಿದ್ದ ಬಾನು ಅವರ ಗದ್ಯದ ಸಂದರ್ಭವನ್ನು ಗುರುತಿಸಿದ ಪಿ. ಲಂಕೇಶ್ ತಮ್ಮ ಪತ್ರಿಕೆಯಲ್ಲಿ ಅವರಿಗೆ ಹೆಚ್ಚಿನ ಅವಕಾಶ ನೀಡಿದ್ರು. ಇಲ್ಲಿ ಕತೆಗಳನ್ನು, ಅಂಕಣಗಳನ್ನು ಬರೆಯತೊಡಗಿದ ಬಾನು ಅವರನ್ನು ಕನ್ನಡ ಸಾಹಿತ್ಯ ಲೋಕ ಗುರುತಿಸಿತು. ಲಂಕೇಶ್ ಪತ್ರಿಕೆಗೆ ಜಿಲ್ಲಾ ವರದಿಗಾರರಾಗಿ 9 ವರ್ಷ ಸೇವೆ ಸಲ್ಲಿಸಿದ್ರು. ಮುಂದೆ ವೃತ್ತಿಯಲ್ಲಿ ವಕೀಲರಾದ ಬಾನು ಮುಷ್ತಾಕ್ ಅವರು ಕತೆಗಳನ್ನು ಬರೆಯತೊಡಗಿದ್ರು. ಕತೆ, ಕಾದಂಬರಿಗಳು, ಪ್ರಬಂಧಗಳನ್ನು ಬರೆಯುವ ಮೂಲಕ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ್ರು. ಅವರ ಕೃತಿಗಳು ಉರ್ದು, ಹಿಂದಿ, ತಮಿಳು, ಮಲಯಾಳಂ ಮತ್ತು ಇಂಗ್ಲಿಷ್ನಲ್ಲಿಯೂ ಪ್ರಕಟವಾಗಿವೆ. ಬಾನು ಸಾಮಾಜಿಕ ಕಾರ್ಯಕರ್ತೆ, ಮಹಿಳಾ ಪರ ಹೋರಾಟಗಾರ್ತಿ, ಪ್ರಗತಿಪರ ಚಿಂತಕಿ, ಪತ್ರಕರ್ತೆಯಾಗಿಯೂ ಗಮನ ಸೆಳೆದ್ರು. ಶೋಷಣೆಗೆ ಒಳಗಾದ ಮುಸ್ಲಿಂ ಮಹಿಳೆಯರ ಪರವಾಗಿ ತಮ್ಮ ಧ್ವನಿ ಎತ್ತಿದ್ರು. ಇಂಥ ಸಾಕಷ್ಟು ಮಹಿಳೆಯರ ಕೇಸ್ಗಳನ್ನು ಕೆಲವೊಮ್ಮೆ ಉಚಿತವಾಗಿ ವಾದಿಸಿ ನ್ಯಾಯ ಕೊಡಿಸಿದ್ರು. ಹಾರ್ಟ್ ಲ್ಯಾಂಪ್ ಅವರ ಮೊದಲ ಪೂರ್ಣ ಪ್ರಮಾಣದ ಇಂಗ್ಲಿಷ್ ಅನುವಾದ, ಕುಬ್ರಾ, ಬಡವರ ಮಗಳು ಹೆಣ್ಣಲ್ಲ ಅವರ ಕಾದಂಬರಿಗಳು, ಹೆಜ್ಜೆ ಮೂಡದ ಹಾದಿ, ಬೆಂಕಿ ಮಳೆ, ಎದೆಹಣತೆ ಇವು ಕಥಾ ಸಂಕಲನಗಳು. ಫಾರಸಿ ಕೃತಿ ತಾರಿಕೆ ಫರಿಸ್ತಾವನ್ನು ಉರ್ದುವಿನಿಂದ ಕನ್ನಡೀಕರಿಸಿದ್ದಾರೆ. ಕರಿನಾಗರಗಳು ಕಥೆಯನ್ನು ಆಧರಿಸಿ ಗಿರೀಶ್ ಕಾಸರವಳ್ಳಿ ಅವರು ಹಸೀನಾ ಚಿತ್ರ ನಿರ್ದೇಶಿಸಿದ್ರು. ಇದಕ್ಕೆ 3 ರಾಷ್ಟ್ರ ಪ್ರಶಸ್ತಿಗಳು ಸಂದಿವೆ. ಬಾನು ಅವರ ಅನೇಕ ಕಥೆಗಳು ಹಿಂದಿ, ಇಂಗ್ಲಿಷ್, ಉರ್ದು, ಮಲಯಾಳಂ, ತಮಿಳು ಭಾಷೆಗಳಿಗೆ ಅನುವಾದಗೊಂಡಿವೆ. ಕನ್ನಡ ಸಾಹಿತ್ಯಕ್ಕೆ ಅವರು ನೀಡಿದ ಕೊಡುಗೆಗಾಗಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದಾನ ಚಿಂತಾಮಣಿ ಅತ್ತಿಮಬ್ಬೆ ಪ್ರಶಸ್ತಿ, ಪದ್ಮಭೂಷಣ ವಿ. ಸರೋಜಾದೇವಿ ಸಾಹಿತ್ಯ ಪ್ರಶಸ್ತಿ, ಒಮ್ಮೆ ಹೆಣ್ಣಾಗು ಪ್ರಭುವೆ ನಾಟಕ ರೂಪಾಂತರಕ್ಕೆ ಇಂಟರ್ ನ್ಯಾಷನಲ್ ವುಮೆನ್ ಫಾರ್ ರೇಡಿಯೋ ಅಂಡ್ ಟೆಲಿವಿಷನ್ ಬಹುಮಾನ, ಕರ್ನಾಟಕ ಲೇಖಕಿಯರ ಸಂಘದ HV ಸಾವಿತ್ರಮ್ಮ ದತ್ತನಿಧಿ ಬಹುಮಾನ ಹಾಗೂ ಗುಡಿಬಂಡೆ ಪೂರ್ಣಿಮಾ ದತ್ತನಿಧಿ ಬಹುಮಾನ, ಶ್ರವಣಬೆಳಗೊಳ ಮಹಾಮಸ್ತಕಾಭಿಷೇಕ ಪ್ರಶಸ್ತಿ, ಸುಧಾಮೂರ್ತಿ ಪ್ರಶಸ್ತಿಗಳು ಲಭಿಸಿವೆ. ಇನ್ನು ಬಾನು ಅವರು ಹಾಸನ ನಗರ ಸಭೆಗೆ 1983ರಿಂದ 2 ಅವಧಿಗೆ ನಗರಸಭಾ ಸದಸ್ಯೆಯಾಗಿ ಆಯ್ಕೆಯಾಗಿದ್ರು. ಹಾಸನದ ಜಿಲ್ಲಾ ಶ್ರೀ ಚಾಮರಾಜೇಂದ್ರ ಆಸ್ಪತ್ರೆಯ ಸಂದರ್ಶಕರ ಮಂಡಳಿಯ ಅಧ್ಯಕ್ಷೆಯಾಗಿ, ರಾಜ್ಯ ಗ್ರಂಥಾಲಯ ಪ್ರಾಧಿಕಾರದ ಸದಸ್ಯೆಯಾಗಿ, ಹಾಸನ ನಗರ ಗ್ರಂಥಾಲಯ ಸಮಿತಿಯ ಸದಸ್ಯೆಯಾಗಿ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಲಹಾ ಮಂಡಳಿ ಸದಸ್ಯೆಯಾಗಿ, ಹಾಸನದ ಜಿಲ್ಲಾ ಸಮತಾ ವೇದಿಕೆಯ ಅಧ್ಯಕ್ಷೆಯಾಗಿ ಮತ್ತು ಮಹಿಳಾ ವಿಕಾಸ ವೇದಿಕೆ ಅಧ್ಯಕ್ಷೆಯಾಗಿ ಸೇವೆ ಸಲ್ಲಿಸಿದ್ದಾರೆ. ದೀಪಾ ಭಸ್ತಿ ಯಾರು? ದೀಪಾ ಭಸ್ತಿ ಕನ್ನಡ ಮೂಲದ ಇಂಗ್ಲಿಷ್ ಪತ್ರಕರ್ತೆ. ಮಡಿಕೇರಿಯಲ್ಲಿ ಜನಿಸಿದ ಇವರು ಇಂಡಿಯನ್ ಎಕ್ಸ್‌ಪ್ರೆಸ್ ಪತ್ರಿಕೆಯಲ್ಲಿ ವೃತ್ತಿ ಆರಂಭಿಸಿದ್ರು. ನಂತರ ಪೂರ್ಣ ಪ್ರಮಾಣದ ಬರಹಗಾರ್ತಿಯಾಗಿ ಕಾರವಾನ್, ಟೈಮ್ಸ್ ಆಫ್ ಇಂಡಿಯಾ, ಸ್ಯಾಲ್, ಓಪನ್, ಹಿಮಾಲ್ ಸೇರಿದಂತೆ ಹಲವು ಪತ್ರಿಕೆಗಳಲ್ಲಿ ಬರೆದ್ರು. ಅಂತಾರಾಷ್ಟ್ರೀಯ ಪತ್ರಿಕೆಗಳಾದ ಆರ್ಟ್ ರಿವ್ಯೂ, ದಿ ಗಾರ್ಡಿಯನ್, ಪ್ಯಾರಿಸ್ ರಿವ್ಯೂಗಳಲ್ಲಿ ಇವರ ಬರಹಗಳು ಪ್ರಕಟಗೊಂಡಿವೆ. ಸಾಹಿತ್ಯದ ಜೊತೆಗೆ ಕಲೆ, ಆಹಾರದ ವಿಮರ್ಶೆಗಳನ್ನು ಪ್ರಕಟಿಸಿದ್ದಾರೆ. ದಿ ಫೋರೇಜರ್ ಎಂಬ ಆನ್ಲೈನ್ ಪತ್ರಿಕೆಯನ್ನು ಆರಂಭಿಸಿದ್ರು. ಕಳೆದ ಕೆಲವು ವರ್ಷಗಳಿಂದ ಅನುವಾದದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ದೀಪಾ ಕನ್ನಡದ 2 ಕೃತಿಗಳನ್ನು ಈಗಾಗಲೇ ಅನುವಾದಿಸಿ ಗಮನ ಸೆಳೆದಿದ್ದಾರೆ. ಶಿವರಾಮ ಕಾರಂತರ ಅದೇ ಊರು ಅದೇ ಮರ ಹಾಗೂ ಕೊಡಗಿನ ಗೌರಮ್ಮನವರ ಸಣ್ಣ ಕಥೆಗಳನ್ನು ಇಂಗ್ಲಿಷ್ಗೆ ಅನುವಾದಿಸಿ ಪರಿಚಯಿಸಿದ್ದಾರೆ. ಈಗ ಈ ಪಟ್ಟಿಗೆ ಬಾನು ಮುಷ್ತಾಕ್ ಅವರ ಹಸೀನಾ ಮತ್ತು ಇತರ ಕಥೆಗಳು ಸೇರಿವೆ. ಇದಕ್ಕೆ ಈ ಮೊದಲು ಇಂಗ್ಲಿಷ್ನ ಪೆನ್ ಪ್ರಶಸ್ತಿ ಕೂಡ ಬಂದಿತ್ತು.